ಬಳ್ಳಾರಿಯ ಜೆಎಂಎಫ್ಸಿ ಕೋರ್ಟ್ಗೆ ಶಂಕಿತ ಭಯೋತ್ಪಾದಕರನ್ನ ಹಾಜರುಪಡಿಸಲಾಗಿದೆ. ಮೂವರು ಶಂಕಿತ ಉಗ್ರರನ್ನ ಹಾಜರುಪಡಿಸಿದ್ದಾರೆ ಪೊಲೀಸರು. ಬೈಕ್ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಇವರು ಸರಣಿ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲೂ ಕೂಡ ಆರೋಪಿಗಳು ಹೌದು. ಅಹಮದಾಬಾದ್ನಲ್ಲಿ 2008ರಲ್ಲಿ ನಡೆದಿದ್ದಂತಹ ಸರಣಿ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲೂ ಕೂಡ ಇವರು ಆರೋಪಿಗಳು. ಅಹಮದಾಬಾದ್ನ ಜೈಲಿನಲ್ಲಿದ್ರು ಈ ಬಂಧಿತ ಆರೋಪಿಗಳು. ಮೂವರು ಭಯೋತ್ಪಾದಕರು ಅಸಾದುಲ್ಲಾ, ರಾಜುದ್ದೀನ್ ನಾಸೀರ್, ಶೇಖ್ ಮಹಮ್ಮದ್ ಕೊಪ್ಪಳದಲ್ಲಿ ಬೈಕ್ ಅನ್ನ ಕೂಡ ಕಳ್ತನ ಮಾಡಿದ್ರು ಈ ಭಯೋತ್ಪಾದಕರು. ಹೈಕೋರ್ಟ್ ಸೂಚನೆ ಮೇರೆಗೆ ಬಳ್ಳಾರಿ ಕೋರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಭದ್ರತಾ ದೃಷ್ಟಿಯಿಂದ ಪ್ರಕರಣವನ್ನ ವರ್ಗಾಯಿಸಿ ಈಗ ವಿಚಾರಣೆ ನಡೆಸಲಾಗ್ತಾ ಇದೆ. ಈಗ ಪ್ರಕರಣದ ವಿಚಾರಣೆಯನ್ನ ಆಗಸ್ಟ್ 7ಕ್ಕೆ ಮುಂದೂಡಿಕೆ ಮಾಡಿದೆ ಜೆಎಂಎಫ್ಸಿ ಕೋರ್ಟ್ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಬಳ್ಳಾರಿ ಜೈಲಿನಲ್ಲೇ ವಿಚಾರಣೆ ಮುಗಿಯುವವರೆಗೂ ಕೂಡ ಇವರನ್ನ ಇರಿಸಲಾಗುತ್ತೆ. ಮೂವರು ಭಯೋತ್ಪಾದಕರಿಗೆ ಗುಜರಾತ್ ಪೊಲೀಸರೇ ಭದ್ರತೆಯನ್ನ ಒದಗಿಸಲಿದ್ದಾರೆ. ಬೆಳಗ್ಗೆ ಅಹಮದಾಬಾದ್ ಜೈಲಿನಿಂದ ಇವರನ್ನ ಕರೆತರಲಾಗಿತ್ತು. ಗುಜರಾತ್ ಸರಣಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ಏನು 2008ರಲ್ಲಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಗುಜರಾತ್ ಸರಣಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೈಲಿನಲ್ಲಿರುವಂತಹ ಭಯೋತ್ಪಾದಕರು ಇವರು. ಬೈಕ್ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಇವರು ಬೇಕಾಗಿದ್ರು. ಇವರನ್ನ ಕರ್ಕೊಂಡ್ಬರಲಾಗಿದೆ. ಅಹಮದಾಬಾದ್ನಿಂದ ಕರ್ಕೊಂಡ್ಬರಲಾಗಿದೆ. ಭದ್ರತಾ ದೃಷ್ಟಿಯಿಂದ ಬೆಂಗಳೂರಿನಲ್ಲಿ ಬೇಡ ಅಂತ ಈ ಪ್ರಕರಣವನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿರುವಂಥದ್ದು. ಸದ್ಯ ಬಳ್ಳಾರಿಯ ಜೆಎಂಎಫ್ಸಿ ಕೋರ್ಟ್ನಲ್ಲಿ ವಿಚಾರಣೆಯನ್ನ ಆಗಸ್ಟ್ 7ನೇ ತಾರೀಕಿಗೆ ಮುಂದೂಡಿಕೆ ಮಾಡಲಾಗಿದೆ. ಬಳ್ಳಾರಿ ಜೈಲಿನಲ್ಲಿ ಪ್ರಕರಣದ ವಿಚಾರಣೆ ಮುಗಿಯುವವರೆಗೂ ಕೂಡ ಇವರನ್ನ ಇರಿಸಲಾಗುತ್ತೆ. ಗುಜರಾತ್ ಪೊಲೀಸರೇ ಇಲ್ಲೂ ಕೂಡ ಇವರ ಸೆಲ್ನ ಭದ್ರತೆಯನ್ನ ನೋಡಿಕೊಳ್ಳಲಿದ್ದಾರೆ. ಮೂವರು ಭಯೋತ್ಪಾದಕರು ಅಸಾದುಲ್ಲಾ, ರಾಜುದ್ದೀನ್ ನಾಸೀರ್ ಹಾಗೂ ಶೇಖ್ ಅಹಮದ್, ಈ ಮೂವರು ಭಯೋತ್ಪಾದಕರನ್ನ ಇವತ್ತು ಸರಣಿ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಆರೋಪಿಗಳು ಇವರು. ಇವರನ್ನ ಇವತ್ತು ಬಳ್ಳಾರಿ ಕೋರ್ಟ್ಗೆ ಜೆಎಂಎಫ್ಸಿ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಬೈಕ್ ಅನ್ನ ಕೂಡ ಕದ್ದಿದ್ದಂತಹ ಪ್ರಕರಣಗಳಲ್ಲಿ ಬೇಕಾಗಿದ್ರು, ಹೀಗಾಗಿ ಇವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಪ್ರಕರಣದ ವಿಚಾರಣೆ ಮುಗಿಯುವವರೆಗೂ ಕೂಡ ಬಳ್ಳಾರಿ ಜೈಲಿನಲ್ಲಿ ಇವರನ್ನ ಇರಿಸಲಾಗುತ್ತೆ. ಗುಜರಾತ್ನ ಪೊಲೀಸರೇ ಇವರ ಭದ್ರತೆಯ ಉಸ್ತುವಾರಿಯನ್ನ ಕೂಡ ನೋಡಿಕೊಳ್ಳಲಿದ್ದಾರೆ. ಅಹಮದಾಬಾದ್ನಿಂದ ಇವರನ್ನ ಕರ್ಕೊಂಡ್ಬರಲಾಗಿದೆ. ಗುಜರಾತ್ ಪೊಲೀಸರೇ ಇವರನ್ನ ಕರ್ಕೊಂಡ್ಬಂದಿದ್ದಾರೆ. ವಿಚಾರಣೆಗೂ ಕೂಡ ಹಾಜರುಪಡಿಸುವಾಗಲೂ ಕೂಡ ಅವರೇ ಇದ್ರು. ಇವತ್ತು ಅವ್ರನ್ನ ವಿಚಾರಣೆಗೆ ಹಾಜರುಪಡಿಸಿದ ಬಳಿಕ ಆಗಸ್ಟ್ 7ನೇ ತಾರೀಕಿಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಹಾಗಾಗಿ ವಿಚಾರಣೆ ಮುಗಿಯುವವರೆಗೂ ಕೂಡ ಇವ್ರನ್ನ ಬಳ್ಳಾರಿ ಜೈಲಿನಲ್ಲೇ ಇರಿಸಲಾಗುತ್ತೆ. ಗುಜರಾತ್ನ ಪೊಲೀಸರೇ ಭದ್ರತೆಯ ಉಸ್ತುವಾರಿಯನ್ನ ಕೂಡ ವಹಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಏನ್ ಮಾಹಿತಿ ಸಿಗ್ತಾ ಇದೆ ಇವತ್ತಿನ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ? ಅಮರ್ ಪ್ರಸಾದ್, 2008ರಲ್ಲಿ ನಡೆದಿರ್ತಕ್ಕಂಥ ಗುಜರಾತ್ನಲ್ಲಿ ಸರಣಿ ಸ್ಫೋಟ ಪ್ರಕರಣದ ಮೂವರು ಆರೋಪಿಗಳನ್ನ ಇವತ್ತು ಬಳ್ಳಾರಿಯ ಜೆಎಂಎಫ್ಸಿ ಕೋರ್ಟ್ಗೆ ಗುಜರಾತ್ ಪೊಲೀಸರು ಹಾಜರುಪಡಿಸಿರ್ತಕ್ಕಂಥದ್ದು. ಇವರ ಮೇಲೆ ಕೊಪ್ಪಳ ನಗರದಲ್ಲಿ ಬೈಕ್ ಕಳ್ಳತನ ಪ್ರಕರಣ ಸಂಬಂಧಪಟ್ಟಂಗೆ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಅಸದುಲ್ ಅಂತಕ್ಕಂಥ ವ್ಯಕ್ತಿ ಇದ್ದಾರೆ. ಈತ ಬಳ್ಳಾರಿ ಜಿಲ್ಲೆ ಹೊಸಪೇಟೆ ಮೂಲದ ವ್ಯಕ್ತಿ. ಇನ್ನುಳಿದ ವ್ಯಕ್ತಿ ಹೈದರಾಬಾದ್ ಮತ್ತು ಇನ್ನೋರ್ವ ಹುಬ್ಬಳ್ಳಿ ಮೂಲದ 3 ಆರೋಪಿಗಳೇನಿದ್ದಾರೆ. ಇವರು ಹಿಂದೆ 2008-2007ರ ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲೆ ಹೊಸಪೇಟೆ ಮತ್ತು ಕೊಪ್ಪಳ ಭಾಗದಲ್ಲಿ ಕೆಲ ಕಾಲ ಅವರು ತಂಗಿದ್ರು. ಅದರ ಜೊತೆಗೆ ಅಲ್ಲಿ ಕೊಪ್ಪಳದಲ್ಲಿ ಕೂಡ ಒಂದು ಬೈಕ್ ಕಳ್ಳತನ ಪ್ರಕರಣದಲ್ಲಿ ಇವ್ರ ಮೇಲೆ ಒಂದು ಕೊಪ್ಪಳ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಆದ್ರೆ ಯಾವಾಗ ಇವರ ಮೇಲೆ ಸಿಮಿ ಸಂಘಟನೆಯ ಒಂದು ಚಟುವಟಿಕೆಯಲ್ಲಿ ಇವರು ತೊಡಗಿದ್ದಾರೆ ಮತ್ತು ಅದರ ಜೊತೆಗೆ 2008ರಲ್ಲಿ ನಡೆದಿರ್ತಕ್ಕಂಥ ಗುಜರಾತ್ನ ಸರಣಿ ಸ್ಫೋಟದಲ್ಲಿ ಕೂಡ ಇವರು ಆರೋಪಿಗಳಾದ ತಕ್ಷಣ ಇವರನ್ನ 2008 ಕೂಡ ಇವ್ರನ್ನ ಅಹಮದಾಬಾದ್ ಜೈಲಿನಲ್ಲಿ ಕೂಡ ಇರಿಸಲಾಗಿತ್ತು. ಆದ್ರೆ ಬೈಕ್ ಕಳ್ಳತನ ಪ್ರಕರಣದಲ್ಲಿ ಇವರು ಆರೋಪಿಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವರನ್ನ ಒಂದು ನ್ಯಾಯಾಲಯಕ್ಕೆ ಹಾಜರುಪಡಿಸತಕ್ಕಂತ ಹಿನ್ನೆಲೆಯಲ್ಲಿ ಒಂದು ಭದ್ರತೆ ದೃಷ್ಟಿಯಿಂದ ಕೊಪ್ಪಳ ನ್ಯಾಯಾಲಯದಲ್ಲಿ ಹಾಜರುಪಡಿಸದೆ ಇವರನ್ನ ಒಂದು ಹೈಕೋರ್ಟ್ ನಿರ್ದೇಶನ ಬಳ್ಳಾರಿ ಕೋರ್ಟ್ಗೆ ಹಾಜರುಪಡಿಸುವಂತ ಒಂದು ನಿರ್ದೇಶನ ಕೂಡ ನೀಡಿತ್ತು. ಹೈಕೋರ್ಟ್ ನಿರ್ದೇಶನದ ಮೇರೆಗೆ ಇವರನ್ನ ಇವತ್ತು ಗುಜರಾತ್ ಪೊಲೀಸರೇ ಸ್ವತಃ ಭಾರಿ ಭದ್ರತೆ ನಡುವೆ ಇವರನ್ನ ಬಳ್ಳಾರಿಯ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ವಿಚಾರಣೆ ಬಳಿಕ ಈ ಒಂದು ವಿಚಾರಣೆ ಆಗಸ್ಟ್ 7ಕ್ಕೆ ಮುಂದೂಡಿದ್ದಾರೆ. ಆದ್ರೆ ಈ ವಿಚಾರಣೆ ಸಂಪೂರ್ಣವಾಗಿ ಈ ಪ್ರಕರಣದ ವಿಚಾರಣೆ ಮುಗಿಯುವವರೆಗೂ ಕೂಡ ಇವರನ್ನ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಇರಿಸಲಾಗಿದೆ. ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಕೂಡ ಗುಜರಾತ್ ಪೊಲೀಸರು ಇವರಿಗೆ ಭದ್ರತೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನ್ಯಾಯಾಲಯಕ್ಕೆ ಕರೆತಂದ ಸಂದರ್ಭದಲ್ಲಿ ಕೂಡ ಇವ್ರನ್ನ ಗುಜರಾತ್ ಪೊಲೀಸ್
ಸಾಕಷ್ಟು ಭದ್ರತೆ ನಡುವೆ ಇವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಈಗೂ ಕೂಡ ಅವರ ಮೇಲೆ ಜೈಲಲ್ಲಿ ಕೂಡ ಗುಜರಾತ್ ಪೊಲೀಸರ ಭದ್ರತೆ ಪಡ್ತಾ ಇರೋ ಮಾಹಿತಿ ಕೂಡ ಸಿಗ್ತಾ ಇದೆ. ಇವರ ಮೇಲೆ ಗುಜರಾತ್ ಸರಣಿ ಸ್ಫೋಟ ಪ್ರಕರಣ 2008ರಿಂದ ಕೂಡ ಇವರ ಮೇಲೆ ವಿಚಾರಣೆ ನಡೀತಾ ಇದೆ. ಇನ್ನು ಯಾವುದೇ ಜಡ್ಜ್ಮೆಂಟ್ ಕೂಡ ಆಗಿಲ್ಲ. ಅದರ ಜೊತೆಗೆ ಹುಬ್ಳಿ ಮತ್ತು ಬೇರೆ ಬೇರೆ ಸುತ್ತದಲ್ಲಿ ಕೂಡ ಇವರು ಕೆಲವೊಂದು ಸಿಮಿ ಸಂಘಟನೆಯ ಚಟುವಟಿಕೆಯಲ್ಲಿ ಮತ್ತು ಇದರನ್ನು ಆರೋಪಗಳು ಕೂಡ ಇವರ ಮೇಲೆ ಇರತಕ್ಕಂತ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಕೂಡ ಮಹತ್ವ ಪಡ್ಕೊಂಡಿದೆ. ಆದ್ರೆ ಇವರು ಬೈಕ್ ಕಳ್ಳತನ ಯಾವ ಉದ್ದೇಶಕ್ಕಾಗಿ ಮಾಡಿದ್ರು ಅನ್ನೋದು ಕೂಡ ಇನ್ನು ವಿಚಾರಣೆ ನಂತರ ಈಗ ತಿಳಿದಿದೆ. ಥ್ಯಾಂಕ್ ಯು ಬಸವರಾಜ್.